रक्षान् धारयामि आचमनीं समर्पयामि परिमलपुष्पाञ्जलिं समर्पयामि पुष्पमालिकां समर्पयामि तुलसीदलं समर्पयामि नीराजनं संदर्शयामि रक्षान् धारयामि इति नमस्करोभिः। गुरुभ्यो नमः। हरिः ओम्। श्रीशैलेशदयापात्रं धीभक्त्यादिगुणार्णवम् यतीन्द्रप्रणवं वन्दे रम्यजामातरं मुनिम् लक्ष्मीनाथसमारम्भं नाथयामनमभ्यदाम् अस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुग्मा व्यामोहस्तदिकराणि तृणाय मेने अस्मद्गुरुर्भगवतो दैकसिन्धो श्रीमते रामानुजाय नमो नमः। हरिः ओम्। सहस्रशीर्षा पुरुषः सहस्राक्षः सहस्रपात् सबोऽयं विश्वतो ऋत्वा अत्यतिष्ठन् दशाङ्गुलम् पुरुष एवेदकं सर्वम् यद्भूतमिश्च भव्याम् उतामृतत्वशेषानः इदन्हेनातिरोहते एतावानस्य महिमान् अतो जायेत पुरुषः अतो जायाश्च पुरुषः। ओम तच्चैहोरारुणीमहे घातुं यज्ञाय घातुं यज्ञपतये दैवी स्वस्तिरस्तु नः स्वस्तिर्मानुषेभ्यः पूर्वं जिगातु वेषदं शन्नो हस्तिर्धिपते सञ्चतुष्पते। ओम शान्ति शान्ति शान्तिः। ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಈ ದೇವಾಲಯದ ಇತಿಹಾಸ ಕರ್ನಾಟಕ ರಾಜ್ಯದ ಬೆಂಗಳೂರು ಸಮೀಪ ಇರತಕ್ಕಂಥ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮುಖ್ಯ ಕೋಡಿಹಳ್ಳಿ ರಸ್ತೆಯಿಂದ ಲೆಫ್ಟ್ ಅಂದ್ರೆ ನಿಮಗೆ ದೊಡ್ಡ ಬೆಟ್ಟಹಳ್ಳಿ ಅನ್ನೋ ವಿಲೇಜ್ ಸಿಗ್ತದೆ. ಇದು ಪುರಾತನವಾಗಿರ್ತಕ್ಕಂಥ ದೇವಾಲಯ. ಇದರ ಇತಿಹಾಸ 1800 ಚಿಲ್ಲರೆಗಳ ಇತಿಹಾಸ ಇರ್ತಕ್ಕಂಥ ಪುರಾತನದ ದೇವಾಲಯ ಇದು. ಇದು ವ್ಯಾಸರಾಯರು ಪ್ರತಿಷ್ಠಾಪಕಗೊಂಡ ದೇವಾಲಯ. ಇಲ್ಲಿ ಒಂದು ಇತಿಹಾಸ ಏನಪ್ಪಾ ಅಂದ್ರೆ, ನಮ್ಗೆ ಶ್ರೀಲಂಕಾಗೆ ತುಂಬಾ ಹತ್ರ ಇರ್ತಕ್ಕಂಥ ಜಾಗ ಇದು. ಒಂದು ಇತಿಹಾಸ ಏನ್ ಹೇಳ್ತದೆ ಅಂದ್ರೆ, ಹಿಮಾಲಯದಿಂದ ಹನುಮಂತ ಲಕ್ಷ್ಮಣಗೋಸ್ಕರ ಸಂಜೀವಿನಿ ಪರ್ವತವನ್ನ ಎತ್ತಿಕೊಂಡು ಹೋಗುವಾಗ ಉದಿರಿದ ಬೆಟ್ಟ ಅಂತ, ಇದಕ್ಕೆ ರಾಮ ಸಂಜೀವ ಮೂರ್ತಿ ದೇವಾಲಯ. ಇಲ್ಲಿ ಜಾಸ್ತಿ ಭಕ್ತಾದಿಗಳು ಏನಂದ್ರೆ, ಕಾಯಿಲೆ ಬಿದ್ರೆ, ಇನ್ನೇನೇ ತೊಂದರೆ ಇದ್ರೆ, ವಿವಾಹ ಇಲ್ಲದೆ ಹೋದ್ರೆ, ಮಕ್ಳಿಲ್ದೆ ಹೋದ್ರು ಬಂದು ಒಂದ್ ರಾತ್ರಿ ಹೋಗಿ ಎಲ್ಲ ಫಲವನ್ನು ಪಡೆದಿರ್ತಕ್ಕಂಥ ದೇವಾಲಯ ಇದು. ಇದರ ಇತಿಹಾಸ ಪರಮರಥೋತ್ಸವ ಇದೆ, ನುಮ ಜಯಂತಿ ಇದೆ, ರಥಸಪ್ತಮಿ ಇದೆ, ಹಿಂದೂ ದೇವಾಲಯಗಳ ಆಚರಣೆ ಏನಿದೆ ಎಲ್ಲ ನಡೀತದೆ. ಇಲ್ಲಿ ಅಪಾರ ಭಕ್ತಿ ಬಳಗವು ಕೂಡ ಇಲ್ಲಿದೆ. ಇಲ್ಲಿ ಬಂದಿ ಖಾಲಿ ಕೈಲಿ ಹೋಗಿರ್ತಕ್ಕಂಥ ಇತಿಹಾಸವಿಲ್ಲ. ಇಲ್ಲಿ ಬ್ರಹ್ಮರಥೋತ್ಸವ ಮತ್ತೆ ಹೂವಿನ ತೇರು ಇದೆಲ್ಲ ನಡೀತದೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಹನುಮನ್ ಇಲ್ಲದ ಊರುಂಟೆ ಅನ್ನಗೆ ಈ ಊರಲ್ಲಿ ಕೂಡ ಹನುಮಂತನಿದ್ದಾನೆ. ಇಲ್ಲಿ ರಾಮ ಸಂಜೀವ ಮೂರ್ತಿಯನ್ನು ಹೆಸರಿನಲ್ಲಿರ್ತಕ್ಕಂಥ ಹನುಮಂತ. ಗುರುಭ್ಯೋ ನಮಃ. ಓಂ. ಇಲ್ಲಿ ಏನು ವಿಚಾರ ಅಂದ್ರೆ, ತಲೆ ಬಗ್ಗಿ ನಡೆದವನು ತಲೆ ಎತ್ತಿ ನಡೆಯುವನು. ಹನುಮಂತ ಯಾವಾಗ ರಾಮನ ಪಾದವನ್ನೇ ನೋಡಿ ಇದ್ದಂತವನು ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ತಲೆ ಎತ್ತಿ ನೋಡುವಂತ ಆಗಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಅಪಾರ ಜನ ಮಗಳಿರ್ಬೋದು, ಒಬ್ಬರ ಇಬ್ಬರ ಮಂದಿ ಮಾಡಿ ನಮ್ಮ ಹಿಂದೂ ದೇವಾಲಯವನ್ನ ನಾಶ ಮಾಡಿರ್ತಕ್ಕಂಥ ಇತಿಹಾಸವನ್ನ ನಾವೆಲ್ಲ ನೋಡ್ತಾನೆ ಇದ್ದೀವಿ. ಆದ್ರೆ ಎಲ್ಲಾದ್ರೂ ಬೆರಳಿಕೆ ಅಷ್ಟು ಹನುಮಂತನ ದೇವಾಲಯನ ಮುಟ್ಟಿರೋದು ನೋಡಿದೀರಾ? ಸಾಧ್ಯವಿಲ್ಲ. ಹಾಗಾಗಿ ಹನುಮಂತನಿಗೆ ಅಪಾರವಾದಂತ ಶಕ್ತಿ ಇದೆ. ಹಾಗಾಗಿ ಎಲ್ಲಾರು ಕೂಡ ಭಗವಂತನನ್ನ ನಂಬಿ, ಆದ್ರೆ ರಾಮನ ಜಪವನ್ನ ಮಾಡಿದ್ರೆ ಯಾವುದೇ ತರಹದ ಭಯವಿಲ್ಲ. ಅದು ಹನುಮಂತನ ಕಾನ್ಸೆಪ್ಟ್. ಯಾವುದೇ ವಿಚಾರವಾಗಲಿ ನೀವು ರಾಮನ ನೆಂದ್ರಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಹನುಮಂತ ಇರ್ತಾನೆ. ಇದು ಸತ್ಯವಾದಂತ ವಿಚಾರ. ಪರೀಕ್ಷೆ ಕೂಡ ನೀವು ಮಾಡ್ಬೋದು.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಅಂತ ಮಹಾನುಭಾವ ಇವತ್ತು ನೋಡಿ 500 ವರ್ಷ ಇತಿಹಾಸ ಕಳೆದ್ರು ಕೂಡ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗಿದೆ. ಅದ್ರ ಕಾರಣ ಏನು ಅಂದ್ರೆ ಹನುಮಂತನ ಬಲ. ಅದೇ ಜಾಗದಲ್ಲಿ ನೋಡಿ ನೀವು ಎಂತೆಂತ ರಾಜರುಗಳು ಎಲ್ಲ ಹೋಗಿ ಇತಿಹಾಸವನ್ನು ಹಾಳು ಮಾಡಿದ್ದಾರೆ. ಆದರೆ ಆ ಜಾಗದಲ್ಲಿ ಹನುಮಂತನ ದೇವಾಲಯವನ್ನ ಟಚ್ ಕೂಡ ಮಾಡಕ್ಕಾಗಿಲ್ಲ. ಇದನ್ನ ನಾವು ಅರ್ಕೋಬೇಕು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಈ ಬೆಟ್ಟದ ಸುತ್ತ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳು ಕೂಡ ಈತ ರಾಮ ಸಂಜೀವನನ್ನೇ ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥ ಜನ. ಇಲ್ಲಿ ನೋಡಿ ಮೊನ್ನೆ ಕೊರೋನಾ ಎಲ್ಲ ಬಂದಿದೆ, ಆದ್ರೆ ಈ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಹಳ್ಳಿಗಳಲ್ಲಿ ಒಂದು ಋಣ ಮಾತ್ರದ್ದು ಕೂಡ ಏನೂ ಆಗಿಲ್ಲ. ಇದು ಇವನ ಬಲ. ಹಾಗಾಗಿ ಈ ಸುತ್ತ ಇರ್ತಕ್ಕಂಥ ಎಲ್ಲಾ ಊರುಗಳು ಇರ್ಬೋದು, ಅರಕೆರೆ ಇರ್ಬೋದು, ನಾಯಕಲ್ದೊಡ್ಡಿ ಇರ್ಬೋದು, ಕೆಳಾಳಸಂದ್ರ ಇರ್ಬೋದು, ಮತ್ತೆ ಶ್ರೀನಿವಾಸಹಳ್ಳಿ ಇರ್ಬೋದು, ನಾರಾಯಣಪುರ ಇರ್ಬೋದು, ಕನಕಪುರ, ಮಳಗಾಳು, ತಾವರಗಟ್ಟೆ, ಇನ್ನು ಅಪಾರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳು ಕೂಡ ಈ ದೇವಾಲಯ ಮುಖ್ಯ. ಪ್ರತಿ ವಿಲೇಜ್ಗೂ ಕೂಡ ಹೋಗ್ಬೇಕಾದ್ರೆ ಅವ್ರ ಊರಲ್ಲಿ ಗ್ರಾಮ ದೇವತೆಗಳ ಹಬ್ಬಗಳು ಮಾಡ್ಬೇಕು ಅಂದ್ರೆ ಆ ಊರಿಗೆ ಹನುಮಂತನ ಇರ್ಬೇಕು. ಈ ರಾಮ ಸಂಜೀವ ಮೂರ್ತಿ ನೀವು ಕೇಳಿದ್ರು ಹೀಗೆ ಇರ್ಬೇಕು. ಹೀಗಾಗಿ ಅಪಾರವಾದಂತ ಶಕ್ತಿವಂತ ಈ ರಾಮ ಸಂಜೀವ ಮೂರ್ತಿ, ಲಕ್ಷ್ಮಣನನ್ನ ಬದುಕಿಸಿದಂತ ರಾಮ ಸಂಜೀವ ಮೂರ್ತಿ. ಹಾಗಾಗಿ ಇದಕ್ಕೆ ರಾಮ ಸಂಜೀವ ಮೂರ್ತಿ ಅಂತ ಹೆಸರಿರ್ತಕ್ಕಂಥದ್ದು. ಇವೆಲ್ಲಾದ್ರೂ ತೋರಿಸಿ. ಆವಾಂಜನೇಯ, ಈವಾಂಜನೇಯ, ಅಭಯಾಂಜನೇಯ, ಭಕ್ತಾಂಜನೇಯ ಎಲ್ಲಾ ಆಂಜನೇಯಗಳನ್ನು ನೋಡಿದ್ವಿ ನಾವು. ಆದ್ರೆ ರಾಮ ಸಂಜೀವ ಮೂರ್ತಿ ದೇವಾಲಯವನ್ನು ನೋಡಿದೀರಾ? ಸಾಧ್ಯವಿಲ್ಲ. ಅದಕ್ಕೆ ರಾಮ ಸಂಜೀವ ಮೂರ್ತಿ, ಸಂಜೀವಿನಿ ತಂದಂತ ಇದು. ಹಾಗಾಗಿ ಇಲ್ಲಿ ಜಾಸ್ತಿ ಪೇಷಂಟ್ಗಳು ಯಾವುದೇ ತರಹದ ಕಾಯಿಲೆಗಳು ಬಂದ್ರು ತಗ ಇಲ್ಲಿ ಒಂದ್ ರಾತ್ರಿ ಮಲಗಿದ್ದು ಹೋಗಿದ್ದಾರೆ, ಅವ್ರಿಗೆಲ್ಲ ವಾಸಿ ಆಗ್ತಾ ಇದೆ. ಮಕ್ಕಳಿದ್ದವ್ರು ಬಂದಿದ್ದಾರೆ. ನಾವಿಲ್ಲಿ ಹೇಳೋದಲ್ಲ, ನೀವು ಸುತ್ತಮುತ್ತ ಇರ್ತಕ್ಕಂಥ ವಿಲೇಜ್ಗಳಿಗೆ ಹೋಗಿ ಭೇಟಿ ಕೊಟ್ಟರು ಇದೇ ತರ ಇರ್ಬೇಕು. ಬ್ರಹ್ಮರಥೋತ್ಸವದಲ್ಲಿ ಲಕ್ಷಾಂತರ ಜನ ಎಲ್ಲಾ ವಾಲಂಟಿಯರ್ ಅವರವರೇ ಬಂದು ಇಲ್ಲಿ ಅನ್ನದಾಸೋಹಗಳನ್ನ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬ್ರಹ್ಮರಥೋತ್ಸವ ಸೋಮವಾರ ನಡೀತದೆ. ಮೇ ತಿಂಗಳು ಹುಣ್ಣಿಮೆ, ನರಸಿಂಹ ಜಯಂತಿ ಅಂತ ಅಂಗವಾಗಿ ಇಲ್ಲಿ ಹುಣ್ಣಿಮೆ ದಿವಸ ಬ್ರಹ್ಮರಥೋತ್ಸವ ನಡೀತದೆ. ಉದಾಹರಣೆ ನಾನು ಹೇಳ್ಬೇಕು ಅಂದ್ರೆ, ಇಲ್ಲಿಂದ ರಥೋತ್ಸವ ಹೊಡ್ತದೆ. ರಥೋತ್ಸವ ದೇವಾಲಯದ ಮುಂಭಾಗ ಹೋಗೋಷ್ಟರಲ್ಲಿ ಅದು ರಾಮದೇವರ ದೇವಾಲಯ ಕಡೆ ತಿರುಗಿಸ್ಬಿಡ್ತದೆ. ವಸ್ತುವಿಲ್ಲ, ರಾಮದೇವರ ದೇವಾಲಯ ಇದೆ, ಅಲ್ಲಿ ತಿರುಗಿಸ್ಬಿಡ್ತದೆ. 1 ತಾಸು ಆ ಕಡೆ ಈ ಕಡೆ ಅಲಗಾಡಲ್ಲ. ಎಷ್ಟು ಜನ ಎಳಿತಾರೆ, ಏನ್ ಮಾಡ್ತಾರೆ, ಏನ್ ಮಾಡೋದು ಅಲಗಾಡಲ್ಲ. ಅದು ಪೂಜೆ, ರಾಮದೇವರ ಪೂಜೆ ಸಲ್ಲಿಸಿದ ತಕ್ಷಣ ಅದಷ್ಟೇ ಹೋಗ್ತಾ ಇರ್ತದೆ. ಅದು ಇತಿಹಾಸ ಹೀಗಿದೆ. ಹೀಗಾಗಿ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತನಲ್ಲಿ ಸಲ್ಲಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ವತಂತ್ರ ಪೂರ್ವದಲ್ಲಿ ನನಗೆ ಈ ದೇವಾಲಯದ ಅರ್ಚಕ ವೃತ್ತಿಯಾಗಿ ನನಗೆ ಈಗ 55 ವರ್ಷ. ನಮ್ಮ ತಂದೆ, ನಮ್ಮ ತಾತ ಅವರ ಮಾತಾಡ್ತಕ್ಕಂಥ ವಿಚಾರವನ್ನ ನಿಮ್ಮಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಪುರಾತನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೂಡ ಇಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇತ್ತು. ಆ ರಥೋತ್ಸವ ಎಷ್ಟಿತ್ತು ಅಂತಂದ್ರೆ, ಅವತ್ತಿನ ಕಾಲಘಟ್ಟಕ್ಕೆ 28 ಅಡಿ, ಅಂದ್ರೆ ಅದೇನೋ ಮೀಟರ್ ಲೆಕ್ಕದಲ್ಲಿ ಏನೋ ಮಾಡ್ತಾ ಇದ್ರು, ಅವಾಗ ಸರಿಯಾಗಿ ನೆನಪಿಲ್ಲ. ಅದು ಅಷ್ಟು ಅಡಿಗೆ ಇಲ್ಲಿ ಕಲ್ಲಿನ ಚಕ್ರ ನಡೀತಾ ಇತ್ತು. ಅದು ಹೇಳ್ಕೊಳ್ಳಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ದೇವರು, ಜನಸಂಖ್ಯೆ ಕಮ್ಮಿ ಇತ್ತು ಅವತ್ತಿನ ಕಾಲದಲ್ಲಿ. ಅಂಥದ್ರಲ್ಲೂ ಕೂಡ ಬ್ರಹ್ಮರಥೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತಾ ಇತ್ತು. ಕಲ್ಲಿನ ಚಕ್ರ ಕಾಲಕ್ರಮೇಣ ಅದೆಲ್ಲ ನಶಿಸು ಹೋಗಿ ಈಗ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಈ ಬ್ರಹ್ಮರಥೋತ್ಸವ ನಡೀತಾ ಇದೆ. ಕಲ್ಲಿನ ರಥೋತ್ಸವ ಮುಗಿದು ಸತತ ಇವಾಗ ಒಂದು 20 ವರ್ಷ ಆಗಿದೆ. ಈ 20 ವರ್ಷದ ನಂತರ ನಾವು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಈಗ ಒಂದು ಎಷ್ಟು ಸಾಧ್ಯನೋ ಆ ತರದ ಒಂದು ಬ್ರಹ್ಮರಥೋತ್ಸವನ್ನ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ಅಂದ್ರೆ 1983 ಆಸುಪಾಸಿನಲ್ಲಿ ಆ ರಥೋತ್ಸವ ಶಿಥಿಲಗೊಂಡು ನಿಂತು ತದನಂತರ ಈ ರಥೋತ್ಸವವನ್ನು ನಿಮ್ಮ ಮುಂದೆ ನೋಡ್ತಾ ಇದ್ದೀರಲ್ಲ, ಆ ರಥೋತ್ಸವ ಪ್ರಾರಂಭ ಮಾಡಿದ್ವಿ. ದೊಡ್ಡಬೆಟ್ಟಲ್ಲಿ ರಾಮ ಸಂಜೀವ ಮೂರ್ತಿ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ನಡೀತದೆ. ನಿತ್ಯ ಪೂಜಾ ಆರಾಧನೆ ಇಲ್ಲಿ ದೇವಸ್ಥಾನದಲ್ಲಿ. ಕೆಲವು ಕಡೆ ವಾರ 15 ಈ ತರ ನಡೀತದೆ, ಇಲ್ಲಿ ಆಗಲ್ಲ. ನಿತ್ಯ ಪೂಜಾ ಆರಾಧನೆ ನಡೀತದೆ. ಅದರಲ್ಲಿ ಪೌರ್ಣಮಿ, ಅಮಾವಾಸ್ಯೆಯಲ್ಲಿ ವಿಶೇಷವಾದಂತ ಪೂಜೆ, ಭಾನುವಾರ ವಿಶೇಷವಾದಂತ ಪೂಜೆ ನಡೀತದೆ ಇಲ್ಲಿ. ಮತ್ತೆ ಹನುಮ ಜಯಂತಿ ವಿಶೇಷ, ಆಮೇಲೆ ರಥಸಪ್ತಮಿ ವಿಶೇಷ ಇರ್ತದೆ, ನರಸಿಂಹ ಜಯಂತಿ ವಿಶೇಷವಿರ್ತದೆ. ಈ ತರ ಅಪಾರ ದಿನ ಹಿಂದೂ ದೇವಾಲಯಗಳಲ್ಲಿ ಏನೇನು ಪೂಜಾ ಕಾರ್ಯಕ್ರಮಗಳು ಇರ್ತಾವೋ ಅದೆಲ್ಲ ಪ್ರತಿನಿತ್ಯವೂ ನಡೀತದೆ. ಈ ದೇವಾಲಯ ನನಗೆ ತಿಳಿದಿರೋ ಪ್ರಕಾರ 3 ತಲೆಮಾರು, ನಮ್ಮ ತಾತರ ತಂದೆಯಿಂದ ನಮ್ಮ ತಾತ, ನಮ್ಮ ತಂದೆ, ನಾನು, ಈ 3 ತಲೆಮಾರಿನ ವಿಚಾರ ಇದು. ಇಲ್ಲಿ ಬರ್ಬೇಕಾದ್ರೆ ನಮ್ಮ ತಾತರ ತಂದೆ ತಮಿಳ್ನಾಡು, ಅವರು ಈ ದಾರಿಯಲ್ಲಿ ಓಡಾಡ್ತಾ ಇದ್ರು. ಅಂದ್ರೆ ರಾಮಾನುಜಾಚಾರ್ಯರ ಅನಿಯಾಳುಗಳು ಅವರೆಲ್ಲ. ಹಾಗಾಗಿ ಮೇಲ್ಕೋಟೆ ಈ ಕಡೆ ಎಲ್ಲ ಅವ್ರ ಜೊತೆ ಓಡಾಡ್ಬೇಕಾದ್ರೆ ಅವ್ರಿಲ್ಲಿ ಈ ದೇವಾಲಯವನ್ನು ನೋಡು ಇಲ್ಲೇ ಉಳ್ಕೊಂಡಿದ್ದಾರೆ. ಅವರು ಇಲ್ಲೇ ಉಳ್ಕೊಂಡು ಸಪ್ಪನದಲ್ಲಿ ಬಂದು ಅವ್ರಿಗೆ ನೀನು ನನ್ನ ಆರಾಧನೆ ಮಾಡ್ಕೊಂಡು ಇಲ್ಲೇ ಇರಬೇಕು ಅಂದಾಗ, ಆ ಸಂದರ್ಭದಲ್ಲಿ ಇವರು ಇಲ್ಲೇ ಒಂದು ಸೊಪ್ಪನ ಗುಡ್ಲು ಕಟ್ಕೊಂಡು ಇಲ್ಲಿದ್ದು ಅವರ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ನಮ್ಮ ತಾತ, ಅವ್ರ ಅಪ್ಪ ಆದ್ಮೇಲೆ ನಮ್ಮ ತಾತ, ನಮ್ಮ ತಾತ ಆದ್ಮೇಲೆ ನಮ್ಮ ತಂದೆ ಆದ್ಮೇಲೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇಲ್ಲಿ. ಇದ್ರಿಗೆ ಜೊತೆಗೆ ಸುತ್ತಮುತ್ತ ಎಲ್ಲಾ ಗ್ರಾಮಗಳ ಸಪೋರ್ಟ್ ಇರೋ ದೆಸೆಯಿಂದ ಇಲ್ಲಿ ಅದನ್ನ ಅವ್ರು ಮಾಡ್ಕೊಂಡು ಹೋಗಕ್ಕೆ ಅವತ್ತಿನ ಕಾಲದಲ್ಲಿ ತುಂಬಾ
ಅನುಕೂಲತೆ ಆದ್ಯತೆಯಿಂದ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ಅವನ ಶಕ್ತಿ ಅಪಾರ. ಅವನ ಶಕ್ತಿ ಇಲ್ಲದೆ ನಾವಿಲ್ಲೇನು ಮಾಡಕ್ಕಾಗಲ್ಲ. ಅವನಿದೆ, ಅವನೇನ್ ಮಾಡಿಸ್ಕೋಬೇಕು ಅಂತ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಬಂದು ಕನಕಪುರ ತಾಲೂಕು ಸಂತೆಕೋಟೆಹಳ್ಳಿಯಿಂದ ಬಂದ್ರೆ ನಾರಾಯಣಪುರದಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಒಂದೇ ರಸ್ತೆ ದೇವಾಲಯ. ಎಲ್ಲೂ ಹೋಗೋಕಂದ್ರೆ ನೀವು ಟಾರ್ ರೋಡಲ್ಲಿ ಬಂದ್ರೆ ಸೀದಾ ದೇವಾಲಯನೇ ಗೊತ್ತು, ರಾಮಸಂಜೀವಮೂರ್ತಿ ದೇವಾಲಯ. ಇಲ್ಲಿ ವಿದ್ಯಾಭ್ಯಾಸದ ಕೊರತೆ ಮಕ್ಕಳಲ್ಲಿ ಮರವು ಮತ್ತೆ ಬಾಲಗ್ರಹ ಇರ್ಬೋದು, ಮತ್ತೆ ವಿವಾಹ ಆಗದೆ ಇರ್ತಕ್ಕಂಥವ್ರು ಇರ್ಬೋದು, ಅಪಾರವಾದಂತಹ ತೀರಾ ಕಾಯಿಲೆ ಬಿದ್ದಿರ್ತಕ್ಕಂಥವ್ರು ಇರ್ಬೋದು, ಎಲ್ಲಾದ್ರೂ ಬಂದು ಭಗವಂತನಲ್ಲಿ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬಗೆಹರಿತದೆ. ನೀವು ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡ್ಕೊಳ್ಳದೆ ಸುಲಭ ಖರ್ಚಿನಲ್ಲಿ ಬಂದು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಾನು.